ದಳಪತಿ ವಿಜಯ್ ಅವರು ಜನರಿಗಾಗಿ ತಮ್ಮ ಖಜಾನೆಯನ್ನು ತೆರೆದಿದ್ದಾರೆ. ಮಹಿಳೆಯರಿಗೆ ಚಿನ್ನದ ನಾಣ್ಯ, ಯುವಕರಿಗೆ ಲ್ಯಾಪ್ಟಾಪ್ ಮತ್ತು ಸೈಕಲ್. ನಮಸ್ಕಾರ, ನಾನು ನಿಮ್ಮೊಂದಿಗೆ ರೀನಾ ಜಾಬಾಲಿಯಾನ್. ಹೌದು, ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು ಖಜಾನೆಯನ್ನು ತೆರೆದಿದ್ದಾರೆ. ಅದು ಕೂಡ ರಾಜ್ಯದ ಜನರಿಗಾಗಿ. ಯಾರಿಗಾದರೂ ಚಿನ್ನದ ನಾಣ್ಯ ಸಿಕ್ಕಿದರೆ ಇನ್ಯಾರಿಗೋ ಚಿನ್ನದ ಉಂಗುರ, ಕೆಲವರಿಗೆ ಲ್ಯಾಪ್ಟಾಪ್ ಮತ್ತು ಇನ್ನು ಕೆಲವರಿಗೆ ಸೈಕಲ್ ಸಿಗಲಿದೆ. ಇದನ್ನು ಕೇಳಿ ನಿಮಗೆ ಖಂಡಿತ ಆಶ್ಚರ್ಯವಾಗಬಹುದು, ಆದರೆ ಹೌದು, ತಮಿಳುನಾಡು ಸರ್ಕಾರ ಅಂದರೆ ದಳಪತಿ ಸರ್ಕಾರ ಈ ಕೊಡುಗೆಯ ಬಾಗಿಲನ್ನು ತೆರೆದಿದೆ. ವಾಸ್ತವವಾಗಿ ಸರ್ಕಾರ ತನ್ನ ಮೊದಲ ಬಜೆಟ್ ಮಂಡಿಸಿದೆ ಮತ್ತು ಇದು ಕೇವಲ ಬಜೆಟ್ ಅಲ್ಲ, ರಾಜ್ಯದ ಜನರಿಗೆ ಸಿಕ್ಕ ದೊಡ್ಡ ಉಡುಗೊರೆಯಾಗಿದೆ. ಇಂತಹ ಉಡುಗೊರೆಯನ್ನು ರಾಜ್ಯದ ಜನರು ಬಹುಶಃ ಕನಸಿನಲ್ಲೂ ಯೋಚಿಸಿರಲಿಕ್ಕಿಲ್ಲ, ಸರ್ಕಾರದಿಂದ ನಮಗೆ ಇಂತಹ ಕೊಡುಗೆ ಸಿಗುತ್ತದೆ ಎಂದು. ನಿಜವಾಗಿಯೂ ಇದೊಂದು ಖಜಾನೆ. ಇದು ಸರ್ಪಪ್ರಸಾದದ ಬಾಗಿಲು ಇದ್ದಂತೆ ಮತ್ತು ಇದು ತೆರೆದ ತಕ್ಷಣವೇ ಪ್ರತಿಯೊಂದು ವರ್ಗಕ್ಕೂ ದಳಪತಿ ಸರ್ಕಾರ ಕೊಡುಗೆಗಳನ್ನು ನೀಡಿದೆ. ನಾವು ನಿಮಗೆ ಒಂದೊಂದಾಗಿ ಸಂಪೂರ್ಣ ವಿವರಗಳೊಂದಿಗೆ ಮಾಹಿತಿಯನ್ನು ನೀಡಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ಖಂಡಿತ ನೋಡಿ. ವಾಸ್ತವವಾಗಿ ನಿಮಗೆ ತಿಳಿದಿರುವಂತೆ ದಳಪತಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನಹಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ. ಸರ್ಕಾರದ ನಿರ್ಧಾರಗಳನ್ನು ಶ್ಲಾಘಿಸಲಾಗುತ್ತಿದೆ. ದೊಡ್ಡ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡಾಗಲೆಲ್ಲ ರಾಜ್ಯದ ಜನತೆ ಅದನ್ನು ಸ್ವಾಗತಿಸಿದ್ದಾರೆ. ಈ ಬಾರಿ ನಾವು ನಮ್ಮ ಮಾತನ್ನು ಆಲಿಸುವಂತಹ ಸರ್ಕಾರವನ್ನು ಆರಿಸಿಕೊಂಡಿದ್ದೇವೆ ಎಂದು ಜನರು ಅರ್ಥಮಾಡಿಕೊಳ್ಳುತ್ತಿದ್ದಾರೆ. ಈಗ ಉದಾಹರಣೆಗೆ ನೋಡಿ, ಇದು ಮೊದಲ ಬಜೆಟ್ ಆಗಿತ್ತು. ಯಾವುದೇ ಸರ್ಕಾರ ತನ್ನ ಮೊದಲ ಬಜೆಟ್ ಬಿಡುಗಡೆ ಮಾಡುವಾಗ ಬಹಳ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಯೋಚಿಸಿ. ಏಕೆಂದರೆ ಇನ್ನೂ 5 ವರ್ಷ ಕೆಲಸ ಮಾಡಬೇಕಿದೆ, ಈಗಲೇ ಇಷ್ಟೊಂದು ಖರ್ಚು ಮಾಡಬಾರದು. ಅಥವಾ ಯಾವುದೇ ರಾಜಕೀಯ ಪಕ್ಷದ ಮುಖ್ಯ ಉದ್ದೇಶ ಈಡೇರಿದಾಗ, ಅಂದರೆ ಚುನಾವಣೆಯಲ್ಲಿ ಮಾಡಿದ ವಾಗ್ದಾನಗಳನ್ನು ನೋಡಿ ಜನರು ನಮಗೆ ಮತ ಹಾಕಿದರು, ನಾವು ಅಧಿಕಾರಕ್ಕೆ ಬಂದೆವು, ಇನ್ಮುಂದೆ 5 ವರ್ಷ ನಮಗೆ ಮೋಜು ಎಂದು ಭಾವಿಸುವುದು ಸಾಮಾನ್ಯ. ಹೀಗೆಯೇ ತಾನೇ ನಡೆಯುವುದು. ಆದರೆ ತಮಿಳುನಾಡಿನ ದಳಪತಿ ಸರ್ಕಾರ ಇತರ ಸರ್ಕಾರಗಳಿಗಿಂತ ಸಂಪೂರ್ಣ ಭಿನ್ನವಾಗಿದೆ. ಏಕೆಂದರೆ ಇಲ್ಲಿ ಸರ್ಕಾರ ತನಗಾಗಿ ಅಲ್ಲ, ಜನರಿಗಾಗಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೀವು ಇದರಿಂದಲೇ ಊಹಿಸಬಹುದು. ವಾಸ್ತವವಾಗಿ ಇಂದು ತಮಿಳುನಾಡು ವಿಧಾನಸಭೆಯಲ್ಲಿ ಬಜೆಟ್ ಅಧಿವೇಶನವಿತ್ತು ಮತ್ತು ಬಜೆಟ್ ಮಂಡನೆಯಾಗಬೇಕಿತ್ತು. ಬಜೆಟ್ ಮಂಡನೆಯಾದಾಗ ಅದನ್ನು ಕೇಳಿ ರಾಜ್ಯದ ಜನರ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು. ನಮಗೆ ನಿಜವಾಗಿಯೂ ಇದು ಸಿಗಲಿದೆಯೇ? ಸರ್ಕಾರ ನಮಗೆ ನಿಜವಾಗಿಯೂ ಇಂತಹ ಉಡುಗೊರೆ ನೀಡುತ್ತದೆಯೇ? ಹೌದು, ಮಹಿಳೆಯರಿಗಾಗಿ ಚುನಾವಣೆಯ ಸಮಯದಲ್ಲಿ ಪ್ರಸ್ತಾಪಿಸಲಾದ ಯೋಜನೆಯನ್ನು ಸರ್ಕಾರ ತಂದಿದೆ. ಆದರೆ ವಿರೋಧ ಪಕ್ಷದ ಜೊತೆಗೆ ಜನರಲ್ಲಿಯೂ ಎಲ್ಲೋ ಒಂದು ಕಡೆ ಗೊಂದಲವಿತ್ತು. ಚುನಾವಣೆಯ ಸಮಯದಲ್ಲಿ ಹಲವು ಪಕ್ಷಗಳು ಭರವಸೆ ನೀಡುತ್ತವೆ, ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವುಗಳನ್ನು ಪೂರೈಸುವುದು ಅಪರೂಪ ಎಂದು. ಆದರೆ ದಳಪತಿ ಸರ್ಕಾರದ ದೃಷ್ಟಿಕೋನ ಸ್ಪಷ್ಟವಾಗಿದೆ. ನಾವು ಹೇಳಿದ್ದನ್ನು ಮಾಡಿ ತೋರಿಸಿದ್ದೇವೆ, ಹೇಳುವುದನ್ನು ಖಂಡಿತ ಮಾಡುತ್ತೇವೆ. ಇದನ್ನು ಸರ್ಕಾರ ತನ್ನ ಮೊದಲ ಹೆಜ್ಜೆಯಲ್ಲೇ ತೋರಿಸಿಕೊಟ್ಟಿದೆ. ಏಕೆಂದರೆ ಮಹಿಳೆಯರಿಗೆ ಚಿನ್ನದ ನಾಣ್ಯ ಸಿಗಲಿದೆ, ರೇಷ್ಮೆ ಸೀರೆ ಸಿಗಲಿದೆ, ಯುವಕರಿಗೆ ಲ್ಯಾಪ್ಟಾಪ್ ಮತ್ತು ಸೈಕಲ್ ಸಿಗಲಿದೆ, ಹಾಗೂ ಹುಟ್ಟುವ ನವಜಾತ ಶಿಶುಗಳಿಗೆ ಮಾಮನ ಕಡೆಯಿಂದ ಚಿನ್ನದ ಉಂಗುರ ಸಿಗಲಿದೆ. ಕೇಳಲು ಎಷ್ಟು ಚೆನ್ನಾಗಿದೆ ಅಲ್ವಾ? ಮನಸ್ಸಿಗೆ ತೃಪ್ತಿಯಾಗುತ್ತಿದೆ ಅಲ್ಲವೇ? ಆದರೆ ಸರ್ಕಾರ ಇದನ್ನು ನಿಜವಾಗಿಯೂ ಮಾಡಿ ತೋರಿಸಿದೆ. ಈಗ ಬನ್ನಿ, ಅಲ್ಲಿ ನಿಜವಾಗಿ ಏನಾಯಿತು ಎಂಬ ಮಾಹಿತಿಯನ್ನು ನಿಮಗೆ ಸಂಪೂರ್ಣ ವಿವರವಾಗಿ ನೀಡುತ್ತೇವೆ. ನೋಡಿ, ಸರ್ಕಾರ ಇಲ್ಲಿ ಮಂಡಿಸಿರುವ ಬಜೆಟ್ನಲ್ಲಿ ಪ್ರತಿಯೊಂದು ವರ್ಗಕ್ಕೂ ಕೊಡುಗೆಯನ್ನು ನೀಡಲಾಗಿದೆ. ಇತ್ತೀಚೆಗೆ ಜೆನ್ ಝೆಡ್ ಎಂಬ ಪದವು ಬಹಳ ಚರ್ಚೆಯಲ್ಲಿದೆ, ತುಂಬಾನೇ ಟ್ರೆಂಡಿಂಗ್ನಲ್ಲಿದೆ. ಸರ್ಕಾರ ಬಜೆಟ್ ಅನ್ನು ಆರಂಭಿಸಿದ್ದೇ ಈ ಜಿ ಇಂದ. ಯುವಕರನ್ನು ಮತ್ತು ವಿದ್ಯಾರ್ಥಿಗಳನ್ನು ತಲುಪಲು ಟಿವಿಕೆ ಸರ್ಕಾರ ಬಜೆಟ್ನಲ್ಲಿ ದೊಡ್ಡ ಘೋಷಣೆಗಳನ್ನು ಮಾಡಿದೆ. ಇಲ್ಲಿ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ. ನಿಮ್ಮ ಮನೆಯಲ್ಲೂ ಕಾಲೇಜಿಗೆ ಹೋಗುವ ಮಕ್ಕಳಿದ್ದರೆ ನಿಮಗೆ ಈ ಮಾಹಿತಿ ತಿಳಿದಿರುವುದು ಅತ್ಯಗತ್ಯ. ನಿಮ್ಮ ಮನೆಯ ಮಗು ಕಾಲೇಜಿನಲ್ಲಿ ಓದುತ್ತಿದ್ದರೆ ಸರ್ಕಾರದಿಂದ ನೀಡಲಾದ ಉಡುಗೊರೆ ಏನೆಂದರೆ, ಕಾಲೇಜಿಗೆ ಹೋಗುವ ಎಲ್ಲಾ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಅಂದರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗುವುದು. ಇದು ನಿಜಕ್ಕೂ ಐತಿಹಾಸಿಕ. ಇದು ಕಾಲೇಜು ವಿದ್ಯಾರ್ಥಿಗಳ ಮಾತಾಯಿತು. ಈಗ 11ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳ ಬಗ್ಗೆ ಮಾತನಾಡೋಣ. ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸರ್ಕಾರ ಪ್ರಾರಂಭಿಸಿರುವ ಲ್ಯಾಪ್ಟಾಪ್ ಯೋಜನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇನ್ನು 11ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಸೈಕಲ್ ನೀಡಲಾಗುವುದು ಎಂದು ಘೋಷಿಸಲಾಗಿದೆ. ಇದು ಕೂಡ ವಿದ್ಯಾರ್ಥಿಗಳಿಗೆ ಸಿಕ್ಕ ದೊಡ್ಡ ಕೊಡುಗೆ. 11ನೇ ತರಗತಿಯಲ್ಲಿ ಓದುವ ಎಲ್ಲಾ ಮಕ್ಕಳಿಗೂ ಸರ್ಕಾರದಿಂದ ಸೈಕಲ್ ಉಡುಗೊರೆಯಾಗಿ ಸಿಗಲಿದೆ ಮತ್ತು ಇದಕ್ಕಾಗಿ 277 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ. ಇದಲ್ಲದೆ 9 ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಮಾಜಿ ಮುಖ್ಯಮಂತ್ರಿ ಕೆ. ಕಾಮರಾಜ್ ಅವರ ಹೆಸರಿನಲ್ಲಿ ಸರ್ಕಾರಿ ವಸತಿ ಶಾಲೆಗಳನ್ನು ನಿರ್ಮಿಸಲಾಗುವುದು. ಇದಕ್ಕಾಗಿ 125 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಇದು ಜಿ ಯುವಕರ ಮಾತಾಯಿತು. ಇನ್ನು ಮಹಿಳೆಯರ ವಿಷಯಕ್ಕೆ ಬರೋಣ. ಚುನಾವಣೆಯ ಸಮಯದಲ್ಲಿ ಮಹಿಳಾ ಮತದಾರರು ಉತ್ಸಾಹದಿಂದ ಭಾಗವಹಿಸಿ ಮತದಾನ ಕೇಂದ್ರಕ್ಕೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸುತ್ತಾರೆ. ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಮತ್ತು ಬೀಳಿಸಲು ಅವರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂಬುದು ನಿಮಗೆ ತಿಳಿದೇ ಇದೆ. ಹಾಗಿದ್ದಾಗ ಆ ಮಹಿಳೆಯರನ್ನು ಸರ್ಕಾರ ಹೇಗೆ ತಾನೇ ಮರೆಯಲು ಸಾಧ್ಯ?
ಆದ್ದರಿಂದ ಸರ್ಕಾರ ತನ್ನ ಖಜಾನೆಯಿಂದ ಮಹಿಳೆಯರಿಗಾಗಿ ಕೂಡ ಉತ್ತಮ ಬಜೆಟ್ ಮೀಸಲಿಟ್ಟಿದೆ. ಬಜೆಟ್ನಲ್ಲಿ ಟಿವಿಕೆ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಮಾತನ್ನು ಈಡೇರಿಸುತ್ತಾ ಮಹಿಳೆಯರು ಮತ್ತು ನವಜಾತ ಶಿಶುಗಳಿಗಾಗಿ 100 ಕೋಟಿಗೂ ಅಧಿಕ ಮೌಲ್ಯದ ಗೋಲ್ಡ್ ಅಸೆಸ್ಮೆಂಟ್ ಯೋಜನೆಯನ್ನು ಘೋಷಿಸಿದೆ. ಇದು ಅದೇ ಯೋಜನೆ, ಅದೇ ಘೋಷಣೆ. ಇದರ ಬಗ್ಗೆ ಟಿವಿಕೆ ಚುನಾವಣೆಯ ಸಮಯದಲ್ಲಿ ಪ್ರಸ್ತಾಪಿಸಿತ್ತು. ರ್ಯಾಲಿಗಳು ನಡೆಯುತ್ತಿದ್ದಾಗ ಪ್ರಚಾರದ ಸಮಯದಲ್ಲಿ ಇಂತಹ ಘೋಷಣೆಗಳನ್ನು ಮಾಡಲಾಗಿತ್ತು. ನೀವು ನಮಗೆ ಅಧಿಕಾರಕ್ಕೆ ಬರಲು ಅವಕಾಶ ನೀಡಿದರೆ, ನಮ್ಮ ಟಿವಿಕೆ ಸರ್ಕಾರ ರಚನೆಯಾದರೆ ನಾವು ಇದನ್ನು ಮಾಡಿ ತೋರಿಸುತ್ತೇವೆ ಎಂದು. ಇಂದು ನೋಡಿ, ಸರ್ಕಾರ ತನ್ನ ಖಜಾನೆಯನ್ನು ತೆರೆದಾಗ ಮಹಿಳೆಯರಿಗೂ ದೊಡ್ಡ ಕೊಡುಗೆ ಸಿಕ್ಕಿದೆ. 1300 ಕೋಟಿಗೂ ಹೆಚ್ಚಿನ ಮೌಲ್ಯದ ಗೋಲ್ಡ್ ಅಸಿಸ್ಟೆನ್ಸ್ ಚಿನ್ನದ ನೆರವು ಯೋಜನೆಗಳನ್ನು ಘೋಷಿಸಲಾಗಿದೆ. ಮದುವೆಯ ಸಮಯದಲ್ಲಿ ಮಹಿಳಾ ಫಲಾನುಭವಿಗಳಿಗೆ 8 ಗ್ರಾಂ ಚಿನ್ನದ ನಾಣ್ಯ ಮತ್ತು 1 ರೇಷ್ಮೆ ಸೀರೆ ನೀಡುವ ಯೋಜನೆಗೆ ಅನುಮೋದನೆ ನೀಡಲಾಗಿದೆ. ಚುನಾವಣಾ ಪ್ರಚಾರದ ವೇಳೆಯೂ ಇದನ್ನು ಘೋಷಿಸಲಾಗಿತ್ತು. ಈಗ ಸರ್ಕಾರ ಅದನ್ನು ಜಾರಿಗೆ ತಂದಿದೆ. ಯಾವುದೇ ಯುವತಿಯ ಮದುವೆಯಾದಾಗ ಆ ಮಹಿಳಾ ಫಲಾನುಭವಿಗೆ 8 ಗ್ರಾಂ ಚಿನ್ನದ ನಾಣ್ಯ ಮತ್ತು 1 ರೇಷ್ಮೆ ಸೀರೆಯನ್ನು ನೀಡಲಾಗುತ್ತದೆ. ದಕ್ಷಿಣ ಭಾರತದಲ್ಲಿ ರೇಷ್ಮೆ ಸೀರೆಯ ಬಳಕೆ ತುಂಬಾ ಹೆಚ್ಚಿದೆ ಎಂಬುದು ನಿಮಗೆ ತಿಳಿದೇ ಇದೆ. ರೇಷ್ಮೆ ಸೀರೆಗಳು ಅಗ್ಗವಾಗಿ ಸಿಗುವುದಿಲ್ಲ, ತುಂಬಾ ದುಬಾರಿಯಾಗಿರುತ್ತವೆ. ಆದರೂ ಮದುವೆಯಾಗುವ ಪ್ರತಿಯೊಬ್ಬ ಯುವತಿಗೆ 8 ಗ್ರಾಂ ಚಿನ್ನದ ನಾಣ್ಯದ ಜೊತೆಗೆ ರೇಷ್ಮೆ ಸೀರೆಯನ್ನು ನೀಡಲಾಗುತ್ತದೆ. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸುವ ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ ನೀಡುವ ಯೋಜನೆಗಾಗಿ 560 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದರ ಬಗ್ಗೆ ನಾವು ಈಗಾಗಲೇ ನಿಮಗೆ ತಿಳಿಸಿದ್ದೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟುವ ಮಕ್ಕಳಿಗೆ ಮಾಮನ ಹೆಸರಿನ ಉಂಗುರವನ್ನು ಸರ್ಕಾರದ ಕಡೆಯಿಂದ ಚಿನ್ನದ ಉಂಗುರವಾಗಿ ನೀಡಲಾಗುವುದು. ಇಲ್ಲಿ ಗಮನಿಸಬೇಕಾದ ಸಂಗತಿಯೆಂದರೆ, ತಮಿಳುನಾಡಿನಲ್ಲಿ ದಳಪತಿ ಸರ್ಕಾರ ಬಂದಾಗ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದವು. ವಿರೋಧ ಪಕ್ಷದ ನಾಯಕರು ಕೂಡ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದ್ದರು. ಇಷ್ಟು ದೊಡ್ಡ ಭರವಸೆಗಳನ್ನು ನೀಡಿ, ದೊಡ್ಡ ಮಾತುಗಳನ್ನು ಆಡಿ ಟಿವಿಕೆ ಅಧಿಕಾರಕ್ಕೇನೋ ಬಂತು, ಈಗ ಚಿನ್ನದ ಉಂಗುರ, ಚಿನ್ನದ ನಾಣ್ಯ ಕೊಟ್ಟಿವಿ ಅಂತಿದ್ದಾರೆ. ಆದರೆ ಇಂತಹ ಬೆಲೆ ಏರಿಕೆಯ ಕಾಲದಲ್ಲಿ ಸರ್ಕಾರ ಇದನ್ನು ಹೇಗೆ ಮಾಡುತ್ತದೆ? ಇಷ್ಟೊಂದು ಬಜೆಟ್ ಎಲ್ಲಿಂದ ತರುತ್ತದೆ? ಈಗಾಗಲೇ ರಾಜ್ಯದ ಮೇಲೆ ಸಾಕಷ್ಟು ಸಾಲವಿದೆ, ಇದು ಹೇಗೆ ಸಾಧ್ಯ ಎಂದೆಲ್ಲ ಪ್ರಶ್ನಿಸಲಾಗಿತ್ತು. ಇವು ಕೇವಲ ಪ್ರಚಾರಕ್ಕೆ ಮಾತ್ರ ಸೀಮಿತ, ಸರ್ಕಾರ ಇದನ್ನು ಜಾರಿಗೆ ತರುವುದಿಲ್ಲ ಎಂದು ಹೇಳಲಾಗಿತ್ತು. ಆದರೆ ನೋಡಿ, ಮೊದಲ ಬಜೆಟ್ನಲ್ಲೇ ಟಿವಿಕೆ ಮತ್ತು ದಳಪತಿ ವಿಜಯ್ ಅವರು ಚುನಾವಣಾ ಪ್ರಚಾರದ ಸಮಯದಲ್ಲಿ ಕೊಟ್ಟಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸುವ ಕೆಲಸ ಮಾಡಿದ್ದಾರೆ. ಅವುಗಳನ್ನು ಜಾರಿಗೆ ತರಲಾಗುತ್ತಿದೆ. ಅದು ಮಹಿಳೆಯರಿಗೆ ಚಿನ್ನದ ನಾಣ್ಯ ನೀಡುವುದಾಗಿರಲಿ, ನವಜಾತ ಶಿಶುಗಳಿಗೆ ಚಿನ್ನದ ಉಂಗುರ ನೀಡುವುದಾಗಿರಲಿ, ಕಾಲೇಜು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡುವುದಾಗಿರಲಿ ಅಥವಾ ಶಾಲಾ ಮಕ್ಕಳಿಗೆ ಸೈಕಲ್ ನೀಡುವುದಾಗಿರಲಿ, ಎಲ್ಲರಿಗೂ ಕೊಡುಗೆಗಳು ಸಿಕ್ಕಿವೆ. ದಳಪತಿ ಸರ್ಕಾರ ಖಜಾನೆಯನ್ನು ತೆರೆದು ಪ್ರತಿಯೊಂದು ವರ್ಗವನ್ನು ಸಂತೋಷಪಡಿಸುವ ಕೆಲಸ ಮಾಡಿದೆ. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯವಿದೆ. ಮುಸ್ಲಿಂ ಸಮುದಾಯಕ್ಕೂ ಕೂಡ ದಳಪತಿ ಸರ್ಕಾರ ತಮ್ಮ ಈ ಬಜೆಟ್ ಅಧಿವೇಶನದಲ್ಲಿ ವಿಶೇಷ ಉಡುಗೊರೆಯನ್ನು ತಂದಿದೆ. ಮೊದಲ ಬಾರಿಗೆ ಹಜ್ ಯಾತ್ರೆಗೆ ಹೋಗುವ ಯಾತ್ರಿಕರ ಸಬ್ಸಿಡಿಯನ್ನು 25,000 ರೂಪಾಯಿದಿಂದ 35,000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಇದನ್ನು ಕೂಡ ಸರ್ಕಾರದ ಐತಿಹಾಸಿಕ ನಿರ್ಧಾರ ಎಂದು ಪರಿಗಣಿಸಲಾಗಿದೆ. ಮುಸ್ಲಿಂ ಸಮುದಾಯಕ್ಕೆ ದಳಪತಿ ಸರ್ಕಾರ ಈ ಮೂಲಕ ದೊಡ್ಡ ಕೊಡುಗೆ ನೀಡುವ ಕೆಲಸ ಮಾಡಿದೆ. ಇದರೊಂದಿಗೆ ದಳಪತಿ ಸರ್ಕಾರ ಬಂದ ತಕ್ಷಣವೇ ರಾಜ್ಯದ ಜನರಿಗೆ ಮತ್ತೊಂದು ದೊಡ್ಡ ಕೊಡುಗೆ ನೀಡಲಾಗಿತ್ತು ಎಂಬುದು ನಿಮಗೆ ತಿಳಿದಿದೆ. ಅದು ಏನೆಂದರೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಭರವಸೆ. ಇಂದು ಬಜೆಟ್ ಅಧಿವೇಶನ ನಡೆದಾಗ ಸರ್ಕಾರ ಅದನ್ನು ಮತ್ತೆ ಪುನರುಚ್ಚರಿಸಿದೆ. ಗೃಹ ಬಳಕೆದಾರರಿಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಭರವಸೆಯನ್ನು ಬಜೆಟ್ನಲ್ಲಿ ಮತ್ತೆ ಖಚಿತಪಡಿಸಲಾಗಿದೆ. ಅಂದರೆ ನೀವು ನಮ್ಮನ್ನು ನೋಡಿ ನಗುತ್ತಿದ್ದೀರಿ, ನಾವು ಚುನಾವಣೆಯಲ್ಲಿ ನೀಡಿದ ಭರವಸೆಗಳು ಕೇವಲ ಅಧಿಕಾರಕ್ಕೆ ಬರಲು ಮಾಡಿದ ತಂತ್ರ, ಸ್ಟ್ರಾಟಜಿ ಎಂದು ಹೇಳುತ್ತಿದ್ದೀರಿ ಎಂದು ವಿರೋಧ ಪಕ್ಷದವರಿಗೆ ತಿಳಿಸಿಕೊಡಲಾಗಿದೆ. ಸದನದೊಳಗೆ ಬಜೆಟ್ ಮಂಡನೆಯಾಗುತ್ತಿರುವಾಗ ಮತ್ತು ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ಕೊಡುಗೆ ಹೊರಬರುತ್ತಿದ್ದಾಗ ಸರ್ಕಾರ ವಿರೋಧ ಪಕ್ಷದವರಿಗೆ ಉತ್ತರ ನೀಡಿದೆ, ಸರ್ಕಾರ ಬರೀ ಗಾಳಿಯಲ್ಲಿ ಭರವಸೆಗಳನ್ನು ನೀಡಿದೆ ಎಂದು ನೀವು ತಮಾಷೆ ಮಾಡುತ್ತಿದ್ದೀರಿ. ಆದರೆ ನಾವು ಗಾಳಿಯಲ್ಲಿ ಭರವಸೆ ನೀಡಲಿಲ್ಲ, ನಿಜವಾಗಿಯೂ ಆ ವಿಷಯಗಳ ಮೇಲೆ ಕೆಲಸ ಮಾಡಿದ್ದೇವೆ ಮತ್ತು ಪ್ರತಿಯೊಂದು ವರ್ಗಕ್ಕೂ ಕೊಡುಗೆಗಳನ್ನು ನೀಡಿದ್ದೇವೆ. ಇದರ ಜೊತೆಗೆ ಅಧಿವೇಶನದ ಸಮಯದಲ್ಲಿ ಸರ್ಕಾರ ಮತ್ತೊಂದು ಪ್ರಮುಖ ವಿಷಯವನ್ನು ಪ್ರಸ್ತಾಪಿಸಿದೆ. ಅದುವೇ ಮದ್ಯದ ಅಂಗಡಿಗಳನ್ನು ಮುಚ್ಚುವುದು. ಇದರ ಬಗ್ಗೆಯೂ ನಾವು ವಿವರವಾದ ವರದಿಯನ್ನು ಸಿದ್ಧಪಡಿಸಿ ನಿಮಗೆ ಮಾಹಿತಿ ನೀಡಿದ್ದೆವು ಮತ್ತು ಆ ವರದಿಗೆ ನೀವು ಬಹಳಷ್ಟು ಪ್ರೀತಿಯನ್ನು ನೀಡಿದ್ದೀರಿ. ದಳಪತಿ ಸರ್ಕಾರ ಕೈಗೊಂಡ ಪ್ರಮುಖ ನಿರ್ಧಾರದಿಂದಾಗಿ 717 ಮದ್ಯದ ಅಂಗಡಿಗಳನ್ನು ಮುಚ್ಚಿಸಲಾಗಿದೆ. ದೇವಾಲಯಗಳ ಸುತ್ತಮುತ್ತಲಿನ ಧಾರ್ಮಿಕ ಕೇಂದ್ರಗಳು ಅಥವಾ ಶಾಲಾ ಮಕ್ಕಳು ಓದಲು ಹೋಗುವ ಶಿಕ್ಷಣ ಸಂಸ್ಥೆಗಳ ಬಳಿ ಇದ್ದ ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಲಾಗಿದೆ. ಮದ್ಯದಿಂದ ನಮಗೆ ಎಷ್ಟೇ ಆದಾಯ ರೆವಿನ್ಯೂ ಬಂದರೂ ಮಕ್ಕಳ ಭವಿಷ್ಯಕ್ಕಿಂತ ನಮಗೆ ಬೇರೇನೂ ದೊಡ್ಡದಲ್ಲ. ಇದರಿಂದ ಮಕ್ಕಳ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತದೆ. ಮಕ್ಕಳ ಭವಿಷ್ಯಕ್ಕೆ ಧಕ್ಕೆಯಾಗುವುದನ್ನು ನಾವು ಬಯಸುವುದಿಲ್ಲ ಎಂದು ದಳಪತಿ ಸರ್ಕಾರ ಹೇಳಿದೆ. ಅದಕ್ಕಾಗಿಯೇ ಸರ್ಕಾರ 717 ಮದ್ಯದ ಅಂಗಡಿಗಳನ್ನು ಮುಚ್ಚುವ ನಿರ್ಧಾರ ತೆಗೆದುಕೊಂಡಿತು ಮತ್ತು ಅಧಿವೇಶನದಲ್ಲಿ ಇದನ್ನು ಮತ್ತೊಮ್ಮೆ ನೆನಪಿಸಿತು. ಇದರೊಂದಿಗೆ ಅಧಿವೇಶನದಲ್ಲಿ ಮತ್ತೊಂದು ಪ್ರಮುಖ ವಿಷಯವನ್ನು ಎತ್ತಲಾಯಿತು. ಅದುವೇ ಟೆಂಡರ್ಗಳಲ್ಲಿ ಕಮಿಷನ್ ದಂಧೆಗೆ ಕಡಿವಾಣ.
ಇದರ ಬಗ್ಗೆಯೂ ನಾವು ವರದಿ ಸಿದ್ಧಪಡಿಸಿದ್ದೆವು. ಅದಕ್ಕೂ ನೀವು ದಳಪತಿ ಸರ್ಕಾರವನ್ನು ಮುಕ್ತಕಂಠದಿಂದ ಶ್ಲಾಘಿಸಿ ಪ್ರೀತಿ ತೋರಿದ್ದೀರಿ. ಕಮಿಷನ್ ದಂಧೆ ಮತ್ತು ಭ್ರಷ್ಟಾಚಾರಕ್ಕೆ ತಡೆ ನೀಡಲು ಮುಚ್ಚಿದ ಕೊಠಡಿಯಲ್ಲಿ ನಡೆಯುತ್ತಿದ್ದ ಟೆಂಡರ್ ಪ್ರಕ್ರಿಯೆಗೆ ಮಂಗಳ ಹಾಡಲಾಗಿದೆ. ಹಿಂದೆ ಸರ್ಕಾರ ತನಗೆ ಬೇಕಾದ ಗುತ್ತಿಗೆದಾರರಿಗೆ ಮಾತ್ರ ಗುತ್ತಿಗೆ ನೀಡುತ್ತಿತ್ತು. ಆದರೆ ಈಗ ಮುಕ್ತ ಹರಾಜು, ಓಪನ್ ಬಿಡ್ಡಿಂಗ್ ನಡೆಯಲಿದೆ. ಯಾರು ಕಡಿಮೆ ದರ ನಮೂದಿಸುತ್ತಾರೋ, ಯಾರು ಕಡಿಮೆ ದರದಲ್ಲಿ ಹೆಚ್ಚಿನ ಕೆಲಸ ಮಾಡಿ ತೋರಿಸುತ್ತಾರೋ ಆ ಗುತ್ತಿಗೆದಾರರಿಗೆ ಟೆಂಡರ್ ನೀಡಲಾಗುವುದು ಮತ್ತು ಇದು ಸಂಪೂರ್ಣ ಮುಕ್ತ ಹರಾಜು ಆಗಿರುತ್ತದೆ. ಇದರಲ್ಲಿ ಯಾವುದೇ ಸಂಬಂಧಿಕರಿಗೆ ಅಥವಾ ಆತ್ಮೀಯರಿಗೆ ಲಾಭ ಮಾಡಿಕೊಡಲು ಅವಕಾಶವಿರುವುದಿಲ್ಲ. ಸರ್ಕಾರ ಈ ವಿಷಯದಲ್ಲೂ ದೊಡ್ಡ ಹೆಜ್ಜೆ ಇಟ್ಟಿದೆ. ಇದನ್ನು ಅಧಿವೇಶನದಲ್ಲಿ ಮತ್ತು ಸದನದೊಳಗೆ ಮಂಡಿಸುವ ಕೆಲಸ ಮಾಡಿದೆ. ಆದ್ದರಿಂದ ನಿಮಗೆ ಅರ್ಥವಾಗುತ್ತಿದೆಯಲ್ಲವೇ, ದಳಪತಿ ಸರ್ಕಾರದ ಮೊದಲ ಬಜೆಟ್ ಅಧಿವೇಶನವೇ ಧಮಾಕಾದಂತಿತ್ತು. ಪ್ರತಿಯೊಂದು ವರ್ಗಕ್ಕೂ ಒಂದೊಂದು ಉಡುಗೊರೆಯನ್ನು ನೀಡುವ ಕೆಲಸವನ್ನು ಸರ್ಕಾರ ಮಾಡಿದೆ. ಯುವಕರಾಗಿರಲಿ, ಮಹಿಳೆಯರಾಗಿರಲಿ, ಅಲ್ಪಸಂಖ್ಯಾತರಾಗಿರಲಿ, ಪ್ರತಿಯೊಬ್ಬರಿಗೂ ಸರ್ಕಾರ ಕೊಡುಗೆಗಳನ್ನು ತಂದಿದೆ ಮತ್ತು ಇದಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಖಂಡಿತವಾಗಿಯೂ ಯಾರಾದರೂ ನಿಮಗೆ ಉಡುಗೊರೆ ನೀಡಿದರೆ ನೀವು ಸಂತೋಷ ಪಡುತ್ತೀರಾ ಅಲ್ವೇ? ಈಗ ನೋಡಿ, ಮಹಿಳೆಯರು ಎಷ್ಟು ಸಂತಸಗೊಂಡಿದ್ದಾರೆಂದರೆ ಅವರಿಗೆ ಈಗ ಚಿನ್ನದ ನಾಣ್ಯ ಸಿಗಲಿದೆ. ಇಂತಹ ಬೆಲೆ ಏರಿಕೆಯ ಕಾಲದಲ್ಲಿ ಸರ್ಕಾರದಿಂದ ಚಿನ್ನದ ನಾಣ್ಯ ಸಿಕ್ಕರೆ ತಮಗೆ ಎಲ್ಲವೂ ಸಿಕ್ಕಂತಾಯಿತು ಎಂದು ಅವರಿಗೆ ಅನಿಸುವುದು ಸಹಜ. ಮಹಿಳೆಯರಿಗೆ ಚಿನ್ನದ ನಾಣ್ಯ ಜೊತೆಗೆ ಅತ್ಯಂತ ದುಬಾರಿ ಹಾಗೂ ಸುಂದರವಾದ ರೇಷ್ಮೆ ಸೀರೆ ಸಿಗಲಿದೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಸೈಕಲ್ ಸಿಗಲಿದೆ. ಇದರಿಂದ ಅವರಿಗೆ ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ ಹೋಗಿ ಬರಲು ತುಂಬಾ ಅನುಕೂಲವಾಗುತ್ತದೆ. ಕಾಲೇಜಿನಲ್ಲಿ ಓದುತ್ತಾ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿರುವ ಯುವಕರಿಗೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಅತ್ಯಂತ ಅಗತ್ಯ. ಅವರಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀಡಲು ಸರ್ಕಾರ ಮುಂದಾಗಿದೆ. ಹಾಗಿದ್ದ ಮೇಲೆ ಮತದಾರರಿಗೆ ಇನ್ನೇನು ಬೇಕು? ಜನರಿಗೆ ಬೇರೇನು ಬೇಕು? ತಮ್ಮ ಬೆಲೆಬಾಳುವ ಮತವನ್ನು ಸರ್ಕಾರಕ್ಕೆ, ಯಾವುದಾದರೂ ರಾಜಕೀಯ ಪಕ್ಷಕ್ಕೆ ನೀಡಿದಾಗ ಆ ಪಕ್ಷ ಅಧಿಕಾರಕ್ಕೆ ಬಂದು ಜನರಿಗಾಗಿ ಕೆಲಸ ಮಾಡಬೇಕೆಂಬುದೇ ಜನರ ಬಯಕೆ. ದಳಪತಿ ಸರ್ಕಾರ ಆರಂಭದಿಂದಲೂ ಅದನ್ನೇ ಮಾಡುತ್ತಿದೆ. ಈಗ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳು ಕಳೆದಿವೆ ಮತ್ತು ದಳಪತಿ ವಿಜಯ್ ಸದಾ ಸಕ್ರಿಯವಾಗಿದ್ದಾರೆ, ಆಕ್ಟಿವ್ ಮೋಡ್. ಅವರು ಸರಣಿ ದೊಡ್ಡ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲಾ ನಿರ್ಧಾರಗಳು ಜನಹಿತಕ್ಕಾಗಿ ಇವೆ. ಇಲ್ಲಿಯವರೆಗೆ ಜನರಿಗೆ ಅಸಮಾಧಾನ ತರುವಂತಹ ಅಥವಾ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗುವಂತಹ ಒಂದೇ ಒಂದು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಪ್ರತಿಯೊಂದು ನಿರ್ಧಾರವೂ ಜನರ ಹಿತದೃಷ್ಟಿಯಿಂದಲೇ ತೆಗೆದುಕೊಳ್ಳಲಾಗಿದೆ. ಇದು ಜನಪರ ಸರ್ಕಾರದ ಅತ್ಯುತ್ತಮ ಉದಾಹರಣೆಯಾಗಿದೆ. ಜನರು ಯಾರನ್ನು ಅಧಿಕಾರದಲ್ಲಿ ಕುಳ್ಳಿರಿಸಿದ್ದಾರೋ ಆ ಸರ್ಕಾರ ಜನರಿಗಾಗಿ ಕೆಲಸ ಮಾಡುತ್ತಿರುವುದು ಎದ್ದು ಕಾಣುತ್ತಿದೆ. ಜಾನ್ ಜಿ, ಯುವಕರಿಂದ ಹಿಡಿದು ಮಹಿಳೆಯರವರೆಗೆ ದಳಪತಿ ಸರ್ಕಾರ ತೆರೆದಿರುವ ಈ ಖಜಾನೆ ಮತ್ತು ಕೊಡುಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದನ್ನು ನೀವು ಹೇಗೆ ನೋಡುತ್ತೀರಿ ಎಂಬುದನ್ನು ಕಾಮೆಂಟ್ ವಿಭಾಗದಲ್ಲಿ ಖಂಡಿತ ತಿಳಿಸಿ. ನನ್ನ ವೀಕ್ಷಕರಾಗಿರುವ ನೀವು ಯಾವ ರಾಜ್ಯದಿಂದ ಈ ವರದಿಯನ್ನು ನೋಡುತ್ತಿದ್ದೀರಿ? ನೀವು ತಮಿಳುನಾಡಿನಲ್ಲಿ ವಾಸಿಸುತ್ತಿದ್ದೀರಾ? ತಮಿಳುನಾಡಿನ ಮತದಾರರಾಗಿ ನೀವು ಮತ ಹಾಕಿದ್ದರೆ ಈಗ ಸರ್ಕಾರ ತೆರೆದಿರುವ ಖಜಾನೆಯ ನೇರ ಲಾಭ ನಿಮಗೆ ಸಿಗಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಒಂದು ವೇಳೆ ನೀವು ಬೇರೆ ರಾಜ್ಯದವರಾಗಿದ್ದರೆ ಯಾವ ರಾಜ್ಯದಿಂದ ಈ ವರದಿ ನೋಡುತ್ತಿದ್ದೀರಿ ಮತ್ತು ನಿಮ್ಮ ರಾಜ್ಯದಲ್ಲೂ ದಳಪತಿ ಸರ್ಕಾರದಂತಹ ಸರ್ಕಾರ ಬರಲಿ, ಜನರಿಗೆ ನೇರ ಲಾಭ ಸಿಗಲಿ ಎಂದು ನೀವು ಬಯಸುತ್ತೀರಾ ಎಂಬುದನ್ನು ತಿಳಿಸಿ.